ಗುರುಭ್ಯೋ ನಮಃ. ಹರಿ ಓಂ. ಈ ನವರಾತ್ರಿಯ ವಿಶೇಷ ದಿನಗಳು. ಈ ದಿನಗಳಲ್ಲಿ ನಾವು ನಮ್ಮ ಜೀವನದ ಬಗ್ಗೆ ಏನು ಅಂತ ಒಂದು ಸ್ವಲ್ಪ ಮೆಲ್ಕು ಹಾಕೋಣ. ಒಂದು ಉದಾಹರಣೆ ಕೊಡ್ತೀನಿ. ಆ ಉದಾಹರಣೆನ ನೋಡ್ಕೊಂಡ್ರೆ ನಮ್ಮ ಜೀವನ ಏನು ಅನ್ನೋದು ನಾವು ತಿಳ್ಕೊಬೋದು. ಒಬ್ಬ ವ್ಯಕ್ತಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಆನೆ ಅವನ್ನ ಹಟ್ಟಿಸ್ಕೊಂಡು ಬಂದ್ಬಿಡ್ತಾನೆ. ಅವನು ಕಾಡು, ಬೆಟ್ಟ, ಗುಡ್ಡ, ಹಳ್ಳ, ದಿಣ್ಣೆ ಎಲ್ಲ ಇದೆ, ಕಲ್ಲು ಮುಳ್ಳು ಎಲ್ಲ ಇದೆ. ಏನನ್ನು ಲೆಕ್ಕಿಸದೆ ಓಡಿ ಬಂದ್ಬಿಟ್ಟ. ಸದ್ಯ ಆನೆಯಿಂದ ಪಾರಾದ್ರೆ ಸಾಕು ಅನ್ನೋ ಒಂದು ದೃಷ್ಟಿಯಿಂದ ಓಡಿ ಬರ್ತಾನೆ. ಅಲ್ಲೊಂದು ದೊಡ್ಡ ಹೊಂಡ, ಹಳ್ಳ, ಅದು ನೆಲಬಾವಿ, ನೀರಿಲ್ಲ ಅದರಲ್ಲಿ. ಆನೆಯಿಂದ ಪಾರಾದ್ರೆ ಸಾಕು ಅಂತ ಬಾವಿಯಲ್ಲಿ ಧೂಕ್ತಾನೆ. ಧೂಕಿದಾಗ ದೇವರದೇ ಅವನಿಗೊಂದು ಬಳ್ಳಿ ಸಿಗುತ್ತೆ. ಆ ಬಳ್ಳಿನ ಹಿಡ್ಕೊಂಡು ಕೆಳಗಡೆ ಹೋಗ್ತಾನೆ. ಅಲ್ಲಿ ಮಧ್ಯದಲ್ಲಿ ನೇತಾಡ್ತಾ ಇರ್ತಾನೆ. ಸದ್ಯ ಹೆಂಗ ಆನೆಯಿಂದ ನಾನು ಪಾರಾದ್ನಪ್ಪ ಅಂತ ಅನ್ಕೋತಾನೆ. ಕೆಳಗಡೆ ನೋಡಿದ್ರೆ ಒಂದು ಹೆಬ್ಬಾವರಿ. ಹೆಬ್ಬಾವು ಬಾಯಿ ತಕ್ಕೊಂಡು ಕಾಯ್ತಾ ಇದೆ, ಇವನು ಯಾವಾಗ ಬೀಳ್ತಾನೋ ನುಂಗ್ಬೇಡ ಅಂತ. ಕೆಳಗಡೆ ನೋಡ್ತಾನೆ, ಮತ್ತಷ್ಟು ಭಯ. ಮೇಲೆ ಎರಡು ಇಲಿಗಳು ಎರಡು ಇಲಿಗಳು ಈ ಒಂದು ಬಳ್ಳಿನ ಕಡಿತಾ ಇದೆ. ಅದರಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಒಂದು ಕಪ್ಪಿಲಿ, ಒಂದು ಬಿಳಿ ಇಲಿ. ಕಪ್ಪಿಲಿ, ಬಿಳಿ ಇಲಿ ಮೊದಲೇ ಹಲ್ಲುಗಳು ಬಹಳ ಚೂಪಾಗಿರುತ್ತೆ, ನಮ್ಮ ಥರ ಹಲ್ಲುಗಳೆಲ್ಲ. ಕಡಿತಾ ಇದೆ. ಅದು ಯಾವಾಗ ಕಟ್ ಮಾಡಿ ಬಳ್ಳಿ ಸಮೇತ ಅವನು ಕೆಳಗಡೆ ಬೀಳ್ತಾನೆ, ಹೆಬ್ಬಾವು ನುಂಗ್ಬಿಡುತ್ತೆ, ಗೊತ್ತಿಲ್ಲ. ಕಡಿತಾ ಇದೆ. ಇದ್ರ ಮಧ್ಯದಲ್ಲಿ ಮರ, ಆ ಬಾವಿ ಮೇಲೊಂದು ಮರ, ಆ ಮರದಲ್ಲಿ ಒಂದು ಜೇನು. ಆ ಕಟ್ಟಿರೋ ಜೇನು ಅವಾಗವಾಗ ಒಂದೊಂದು ಹನಿ ತೊಟ್ಟಿಗ್ತಾ ಇದೆ. ಅದು ಸೀದಾ ಬಾವಿಯಲ್ಲಿ ಬೀಳ್ತಾ ಇದೆ. ಆ ಬಳ್ಳಿಯನ್ನು ಹಿಂಗೆ ಎಳ್ಕೊಂಡವನು ಆ ಹನಿಗೆ ಬಾಯಿ ಹೊಡ್ತಾ ಇದ್ದಾನೆ. ಆ ಜೇನು ಬೀಳ್ತಾ ಇರೋ ಡ್ರಾಪ್ಸ್ ಬಾಯಿ ಹೊಡ್ತಾ ಇದ್ದಾನೆ. ಖುಷಿ. ಅಂದರೆ ಇದು ನಮ್ಮ ಸಂಸಾರದ ಒಂದು ಇದು ಉದಾಹರಣೆ. ಆನೆ ಅಟ್ಟಿಸ್ಕೊಂಡು ಬರುತ್ತೆ, ಏನು ಮುಪ್ಪು, ವಯಸ್ಸಾಗ್ತಾ ಇರುತ್ತೆ, ಅಟ್ಟಿಸ್ಕೊಂಡು ಬರುತ್ತೆ ಮುಪ್ಪು ನಮ್ಮನ್ನ. ಅದು ಆನೆ ಥರ ಬರುತ್ತೆ, ಆನೆಯ ಗಾತ್ರದಲ್ಲಿ ಬರುತ್ತೆ ಮುಪ್ಪು. ಬಾವಿಗೆ ಬೀಳ್ತೀವಿ, ಸಂಸಾರವನ್ನು ಬಾವಿಗೆ ಬೀಳ್ತೀವಿ. ಆ ಸಂಸಾರವನ್ನು ಬಾವಿನಲ್ಲಿ ಕೆಳಗಡೆ ಹೋದರೆ ಮೃತ್ಯು, ಹೆಬ್ಬಾವು ಕಾಯ್ತಾ ಇದೆ, ಮೃತ್ಯು ಆಗಿ ಕಾಯ್ತಾ ಇದೆ. ಯಾವಾಗ ನಿಮ್ಮನ್ನು ನುಂಗುತ್ತೋ ಗೊತ್ತಿಲ್ಲ. ಮೃತ್ಯು, ಹೆಬ್ಬಾವು, ಮೃತ್ಯು. ಇಲಿಗಳು ಹೇಳಿದ್ನಲ್ಲ, ಒಂದು ಬಿಳಿ ಇಲಿ, ಇನ್ನೊಂದು ಕರಿ ಇಲಿ. ಒಂದು ದಿನ, ಒಂದು ರಾತ್ರಿ, ಹಗಲು ಇರುಳು. ಕಡಿತಾ ಇದೆ. ದಿನ ಹಗಲು ಬಿಳಿ ಇಲಿ, ರಾತ್ರಿ ಕರಿ ಇಲಿ. ಅದು ಕಡಿತಾ ಇದೆ ಅಂದರೆ ಸಾಕ್ತಾ ಇದೆ. ಒಂದು ದಿನ, ಒಂದು ರಾತ್ರಿ ಸಾಕ್ತಾ ಹೋಗ್ತಾ ಇದೆ. ನಾವು ಇಟ್ಕೊಂಡಿದ್ದೀವಲ್ಲ ಬಳ್ಳಿ, ಅದು ನಮ್ಮ ಆಯುಷ್ಯ. ಆಯುಷ್ಯ ಕಮ್ಮಿ ಆಗ್ತಾ ಇದೆ. ಇಲಿಗಳು ಕಚ್ಚಿದಂಗೆಲ್ಲ ಕಮ್ಮಿ ಆಗ್ತಾ ಇದೆ. ನಾವು ಕೆಳಗಡೆ ಬಿದ್ದು ಹೆಬ್ಬಾವಾಗಿ ಸೇರ್ತೀವಿ, ಮೃತ್ಯು. ಆ ಮಧ್ಯದಲ್ಲಿ ಆ ಜೇನುತುಪ್ಪ ಒಂದೊಂದೇ ಹನಿ, ಅದು ಏನು ಧಾರಾಕಾರವಾಗಿ ಏನು ಹರಿತಲ್ಲ, ಅದು ಯಾವಾಗಲೂ 6 ತಿಂಗಳಿಗೊಂದ್ಸತಿ ಒಂದೊಂದೇ ತೊಟ್ಟಿಗ್ತಾ ಇದೆ. ಆ ತೊಟ್ಟಿಕ್ಕೋದನ್ನು ಅಂತ ಬಾಯಿ ತೆಗೆದು ಸಂತೋಷ. ನಮಗದೇ ಜೀವನದ ಸುಖ. ಯಾವಾಗ ಬಿದ್ದು ನಾವು ಕೆಳಗಡೆ ಹೋಗಿ ಮೃತ್ಯುವನ್ನು ಬಾಯಿ ಸೇರ್ತೀವೋ ನಮ್ಗೆ ಗೊತ್ತಿಲ್ಲ. ಇದು ಸಂಸಾರ ಕಣ್ರಿ. ಮಡದಿ, ಮಕ್ಕಳು, ಜೀವನ ಎಲ್ಲ ಈ ಒಂದು ಹನಿ ಡ್ರಾಪ್ಸ್ ಏನು ಬೀಳ್ತಾ ಇದೆಯಲ್ಲ, ಜೇನುತುಪ್ಪದ ಹನಿಗಳು,
ಅದು ಸಂಸಾರದ ಸುಖ ಅಂತ ಅನ್ಕೋಬೇಕಷ್ಟೇ ನಾವು. ಅಷ್ಟೇ ಸುಖ. ಯಾವಾಗಲೋ ಒಂದೇ ಒಂದು ತೊಟ್ಟು ಬೀಳೋದು. ಮೇಲೆ ಕಪ್ಪಿಲಿ ಬಿಳಿಗಿಲಿ ಕಡಿತಾ ಇದೆ ನಿಮ್ಮ ಆಯುಷನ್ನು. ಅಂದರೆ ಬಳ್ಳಿ. ಅದು ಯಾವಾಗ ಬೇಕಾದ್ರೂ ಮುರಿದೋಗ್ಬೋದು. ಮುರಿದು ಕೆಳಗೆ ಬಿದ್ದು ಹಾವು ಬಾಯಿಗೆ ಹೋಗಿ ಸೇರ್ಕೋತೀರ. ಮುಪ್ಪು ಬಂದು ತಳ್ಳಿಬಿಟ್ಟಿದೆ ಆನೆ ಗಾತ್ರದಲ್ಲಿ. ನೋಡಿ, ಇದು ಜೀವನ. ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ನವರಾತ್ರಿಯ ಶುಭ ದಿನಗಳಲ್ಲಿ ನಮ್ಮ ಜೀವನ ತುಂಬಾ ಒಂದು ಶಾರ್ಟ್. ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಆ ಬಳ್ಳಿನ ಸ್ಟ್ರಾಂಗ್ ಮಾಡ್ಕೊಂಬಿಟ್ಟು ನಾನು ಆ, ಅಮರನಾಗ್ಬಿಡ್ತೀನಿ, ಸುಳ್ಳು. 100% ಈ ಬಳ್ಳಿ ಒಂದಿನ ಕಟ್ಟಾಗಿ ಕೆಳಗೆ ಬೀಳೋದು ಗ್ಯಾರಂಟಿ. ಈ ಬಳ್ಳಿ ಗಟ್ಟಿಯಾಗಿರೋವರೆಗೂ ಏನಾದರೂ ಸಾಧನೆ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಸಿಗಲಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜಯದುರ್ಗೆ ಜಯದುರ್ಗೆ ಜಯ ಜಯದುರ್ಗೆ. ಕೃಷ್ಣ ಅರ್ಪಣಮಸ್ತು.